ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ APMC ಯಾರ್ಡಿನ ಈ ಯೋಗ ಬಳಗ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನನಗೆ ಇಲ್ಲಿ ಒಂದು ಆಹ್ವಾನವನ್ನು ನೀಡಿದಿರಿ. ಪ್ರಥಮವಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಸಹೋದರರಾದಂಥ ಅಣ್ಣವರೇ ಹಾಗೂ ಸಿದ್ದು ಪಾಟೀಲ್ರೆ ಹಾಗೂ ಇತರ ಎಲ್ಲರೂ ಕೂಡ ನನ್ನ ಹಿರಿಯರು, ನನ್ನ ಸಮಕಾಲರಿದ್ದಾರೆ ಹಾಗೂ ಗ್ರೂಪಿನ ಸದಸ್ಯರು ಯಾರು ಬಹಳ ಸಣ್ಣವರು ಇಲ್ಲ ಇದ್ರೊಳಗೆ. ಈ ಯೋಗ ಅನ್ನೋದ ಬಹಳ ಕಾನ್ಸೆಪ್ಟ್ ಇಲ್ಲಿ ನಾ ಎರಡೇ ಮಾತು ಹೇಳಿಕ್ ಬರ್ತೀನಿ. ಕೆಲವೊಂದು ವಿಷಯಗಳು ನಮ್ಮ ಈ ಸನಾತನ ಆದಿಕಾಲದಿಂದಲೂ ಬಂದಾವ, ಅದರೊಳಗೆ ಯೋಗ. ಕೆಲವೊಂದು ಟರ್ಮ್ ದೊಡ್ಡ ಅವು ಹೀಗೆ, ಆದ್ರೆ ಅದನ್ನ ಬಹಳ ಸಹಜ ಮಟ್ಟಕ್ಕೆ ಇಳಿಸುವಂತ ಒಂದು ಪ್ರಕ್ರಿಯೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಯ್ತು 14ರಿಂದ. ಅದಕ್ಕೆ ವಿಶ್ವ ಯೋಗ ದಿನಾಚರಣೆ ಅನ್ನೋದು. ಅಂದ್ರೆ ತಾವು ಇದು ಯೋಗ ಕೆಲವೊಂದು ವಿಷಯಗಳು, ಅದು ಆಧ್ಯಾತ್ಮ ಯೋಗ ಇವೆಲ್ಲ ನಮ್ಮ ಸ್ತರದ ಅಲ್ಲವೇ ಅಲ್ಲ, ಇಂಥ ಒಂದು ಭಾವನೆಗಳು ಇದ್ದು ಪ್ರಥಮವಾಗಿ ಆ ಟ್ಯಾಬು ತೆಗೆದು ಯೋಗ ಅನ್ನೋದು ಬಹಳ ಸಹಜ ಪ್ರಕ್ರಿಯೆ ಅದ. ಕೆಲವೊಬ್ರು ನಾನೆಲ್ಲೋ ಓದಿದ ಒಂದು ವಿಷಯ, ಒಬ್ಬರಂತರೂ ಹೇಳ್ತಾರೆ ಯೋಗ ಅಂತಂದ್ರೆ ಸಹಜವಾಗಿ ನಾವು ಇರ್ಲಿಕ್ಕೆ ಸಾಧ್ಯದ. ಯಾಕಂದ್ರೆ ಎಷ್ಟು ಸರಳ ಇರ್ಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ತೀವಲ್ಲ, ಅದು ಬಹಳ ಡಿಫಿಕಲ್ಟ್ ಅದ. ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಅಂದ್ರೆ ನಾವು ಸರಳ ಇರೋದು. ನೀವು ನೋಡ್ರಿ, ನಾವೆಲ್ಲ ಚಿಕ್ಕವರಿದ್ದಾಗ ಶಾಲೆಗೆ ಹೋಗ್ತಿದ್ವಿ, ಅಕ್ಕೋರ ಸರ ಹೋಗ್ತಿದ್ವಿ, ಊಟಕ್ಕೆ ಬರ್ತಿದ್ವಿ. ಈಗ ಯಾರಿಗೂ ಇಲ್ಲ, ಯಾರಿಗೂ ಸಹಜ ಕ್ರಿಯೆ ಅನ್ನೋದು ಇಲ್ಲ. ನಾವು ಮುಂಜಾನೆ ಹುಡುಗರಿಗೆ ಡಬ್ಬೆ ಹಾಕ್ತಿವಿ, ಅವ್ರು ಅದೇ ಟೈಮ್ನಾಗ ತಿನ್ಬೇಕು, ಅದೇ ಟೈಮ್. ಸೊ ನಮ್ಮ ಈ ದಿನಚರ್ಯೆ ಏನದ ನಾವು ಪೂರ್ತಿ ಬದಲಾಯಿಸ್ಲಿರ್ತೀವಿ. ವಿ ಆರ್ ಚೇಂಜಿಂಗ್ ಇಟ್. ಆದ್ದರಿಂದ ನನ್ನ ಒಂದು ಕಳಕಳಿ ಮನವಿ, ಇದು ಬಹಳ ಸಹಜ ಆಗಬೇಕು. ಇದೇ ಒಂದು ಮಾನಸಿಕ ಒತ್ತಡವನ್ನ ಕ್ರಿಯೇಟ್ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ಆರೋಗ್ಯ ಅಂದ್ರೆ ಈ ವರ್ಷದ ಥೀಮ್ ಏನದ ಈ ಯೋಗದ ದಿನದಂದ್ರೆ ಹೆಲ್ದಿ ಏಜಿಂಗ್. ಮಾಡರ್ನ್ ಸೈನ್ಸ್ ಬೆಳೆದ ಮೇಲೆ ಏನಾಗಿದೆ ಅಂತಂದ್ರೆ ನಾವು ಜೀವನಕ್ಕೆ ವರ್ಷಗಳನ್ನು ಸೇರಿಸ್ತಾ ಇದ್ದೀವಿ. ಈಗ 60 ಬಾಳವ್ರಿಗೆ 80 ಬಾಳ್ಲಿಕತ್ತಾರ, ಆದ್ರೆ ಜೀವನ ಸೇರಿಸ್ತಾ ಇಲ್ಲ ವರ್ಷಗಳಿಗೆ. ಸೊ ಜೀವನ ಸೇರಿಸುವಂತ ಪ್ರಕ್ರಿಯೆ ಈ ಯೋಗದ ಮೂಲಕ ಆಗ್ತು ಅನ್ನೋದು ನನ್ನ ಒಂದು ಭಾವನೆ. ದಯವಿಟ್ಟು, ಯಾಕಂದ್ರೆ ಇದು ಬಹಳ ಬ್ಯಾಲೆನ್ಸ್ಡ್ ಅದ ರೀ. ಒಂದು ಶರೀರದ ಆರೋಗ್ಯ, ಮಾನಸಿಕ ಆರೋಗ್ಯ, ಇದು ಎರಡೂ ಸಮತೋಲನದಲ್ಲಿದ್ದಾಗ ಮಾತ್ರ ಒಂದು ಸ್ವಸ್ಥ ಸಮಾಜ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗೂ ತಮ್ಮ ಯೋಗ ಗುರುಗಳಂತ ಚಿದಾನಂದ ಸರ್ ಹೇಳಿದಂಗ ಬರೀ ಇದು ಇಲ್ಲೊಂದು ಮಾಡೋದು ಬಹಳ ಮಂದಿಗೆ ಕಲ್ಪನೆ ಅದ. ಏನಂದ್ರೆ ಯಾವಾಗ ಇಲ್ಲಿ ಬರ್ತಾರೆ ತಮಗೊಂದು ಅನಾರೋಗ್ಯ ಆದಾಯ ಬರ್ತಾರ, ಅಲ್ಲಿ ತನ ಇವಕ್ಕೆ ಯಾರು ಬರೋದಿಲ್ಲ. ಹಾಗಿಲ್ಲ. ಯೋಗ ಅನ್ನೋದು ನಮ್ಮ ಆಯುರ್ವೇದದಾಗ ಅಥವಾ ಅದಕ್ಕಿಂತ ಮೂಲದಿಂದ ಅದು ಒಂದು ಜೀವನದ ಭಾಗ. ಅಲ್ಲಿ ದಿನಚರ್ಯ ಅದ, ಋತುಚರ್ಯ ಅದ, ಎಲ್ಲಾನು ಕೂಡ. ಸೊ ಬಹಳ ಮಂದಿ ಹೇಳ್ತಾರೆ, ಬರ್ತಾರ ನಮ್ಮಲ್ಲಿ ಶುಗರ್ ಇದ್ದವ್ರು ಬರ್ತಾರ, ಸರ್ ಇಲ್ರಿ ನಾನು ನೀರು ಹೇಳ್ತೇನೆ, ನಾ ಇದು ಕೊಡುದಿಲ್ಲ. ಅದು ಆ ರೋಗ ಇದ್ದಾಗ ತಿನ್ಲಿಕ್ಕೆ ಬರುವಂತ ಹಣ್ಣು ಅದು ರೋಗ ಕ್ಯೂರ್ ಅಲ್ಲ, ಅದು ಅವ್ರಿಗೆ ತಿಳಿದಿಲ್ಲ. ಬಹಳ ತಪ್ಪು ಕಲ್ಪನೆಗಳು. ಸೊ ಆ ದೃಷ್ಟಿಯಿಂದ ಇದೊಂದು ಪ್ರಕ್ರಿಯೆ ಏನದ ಯೋಗ ಅನ್ನೋದು ನಿತ್ಯ ನಿರಂತರ ಮತ್ತು ರೆಗ್ಯುಲಾರಿಟಿ ಬಹಳ ಇಂಪಾರ್ಟೆಂಟ್ ಅದ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ತಾವು 5 ವರ್ಷದಿಂದ ಬರ್ತಾ ಇದ್ದೀರಿ, ರೆಗ್ಯುಲರ್ ಆಗಿ ಬನ್ನಿ ಮಾಡಿ. ಹಾಗೂ ಇದರಿಂದ ಬರೀ ಏನದಲ್ಲ, ಶರೀರ ಅಂತೂ ಇರ್ಲೇಬೇಕು. ಯಾಕಂದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತಾರೆ. ಹಾಗೆ ವಚನಕಾರರು ಕೂಡ ಹೇಳ್ತಾರೆ, ಇದನ್ನ ಕಾಲೆ ಕಂಬ, ಇದೇ ಶರೀರವೇ ದೇಗುಲ ಅಂತ. ಇದು ಇದ್ರೆ ಮಾತ್ರ ನಾವು ಏನಾದ್ರು ಸಾಧಿಸ್ಲಿಕ್ಕೆ ಸಾಧ್ಯದ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಶರೀರ, ಆಮೇಲೆ ಮನಸ್ಸು, ಹಾಗೆ ಆಮೇಲೆ ಆಧ್ಯಾತ್ಮಿಕ ಸ್ತರಗಳು. ಆನಂದ, ಯಾವಾಗ್ಲೂ ಆನಂದ ಇರುವಂತಹ ಒಂದು ಸ್ಥಿತಿ, ಸಮಾಧಿ. ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಯೋಗದಲ್ಲಿ. ಅಷ್ಟೆಲ್ಲ ನಮಗೆ ಬಹುಶಃ ಬೇಕಾಗಿಲ್ಲ. ತಾವು ಅದರಲ್ಲಿ ಮುಂದೆ ಹೋದಂಗ್ ತಾನೇ ಆ ಅನುಭವದಿಂದ ಮಾತುಗಳು ಅವನ್ನೆಲ್ಲ ಹೇಳೋದು ಆಗ್ಲಿಕ್ಕಿಲ್ಲ. ಬಟ್ ಪ್ರಥಮವಾಗಿ ಹೆಲ್ದಿ ಬಾಡಿ ಕ್ಯಾರೇಜ್ ಹೆಲ್ದಿ ಮೈಂಡ್, ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ. ಆ ರೀತಿಯಿಂದ ತಮಗೆ 5 ವರ್ಷದಿಂದ ನಿರಂತರವಾಗಿ ಈ ಒಂದು ಸೇವೆಯನ್ನು ಒದಗಿಸಿ ತಮಗೂ ಕೂಡ ಪ್ರೋತ್ಸಾಹಿಸ್ತಾ ಇರುವಂತ ಚಿದಾನಂದ ಗುರುವರಿಗೆ ಮೊದಲು ನಾನು ನನ್ನ ಅಭಿನಂದನೆಗಳನ್ನು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ತಾವು ಕೂಡ ಬಹಳ ಉತ್ಸುಕರಾಗಿ ಇಲ್ಲಿ ಸರ್ವಸಾರ ನನ್ನ ವಯಸ್ಸಿನವರು, ನನ್ಗಿಂತ ಹಿರಿಯರು ಕೂಡ ಇಲ್ಲಿ ಬಂದು ಪಾಲ್ಗೊಳ್ತಾ ಇದ್ದೀರಿ. ಈ ಒಂದು ಪ್ರಕ್ರಿಯೆ ನಿತ್ಯ ನಿರಂತರವಾಗಿ. ಇವತ್ತು ಫಾದರ್ಸ್ ಡೇನು ಅದ,
ಫಾದರ್ಸ್ ಡೇ ಇದ್ರೆ ಅವತ್ತೊಮ್ಮೆ ಫಾದರ್ ಆಗೋದು ಬೇಡ, ಯಾವಾಗ್ಲೂ ಫಾದರ್ ಇದ್ದವ್ರು ಫಾದರ್. ಆ ರೀತಿ ಯೋಗ ಕೂಡ ನಿತ್ಯನೂ ಇರ್ಲಿ, ಅನಾದಿ ಕಾಲದಿಂದಲೂ ಅದಕ್ಕೆ ಹೇಳ್ತಾರೆ, ಇವತ್ತು ನಾ ಇಲ್ಲಿ ಬಂದಿದ್ದು ಒಂದು ಯೋಗ, ನಾ ಹೋಗೋದು ಯೋಗ. ಯೋಗ ಅನ್ನೋದು ಎಲ್ಲಾ ರೀತಿಯಲ್ಲಿ ಎಲ್ಲಾ ಮಿನಿಟ್ನೊಳಗೂ ಆ ಒಂದು ಯೋಗ ದಿನಾಚರಣೆ ನಮಗೆ ಅಷ್ಟೇ. ನಾವು ಯಾವಾಗಿದ್ರು ನಮ್ಗೆ ಹುಟ್ಟಿದ ದಿನ ಹೆಂಗ್ ಆಚರಿಸ್ಕೋತೀವಿ ಹಂಗ ಅದೊಂದು ಇದು ಅಷ್ಟೇ, ಸಿಂಬಲಿಕ್ ಥಿಂಗ್ ಅಷ್ಟೇ. ಆ ದೃಷ್ಟಿಯಿಂದ ಈ ಒಂದು ತಮ್ಮ ಕಾರ್ಯಕ್ರಮ ನಿರಂತರವಾಗಿ ಜರಗಲಿ. ಇದು ಈ ಸಿಂದಗಿ ಹಾಗೂ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಸ್ವಾಸ್ಥ್ಯವನ್ನ ಒದಗಿಸಿ ಒಟ್ಟಾರೆಯಾಗಿ ವಿಶ್ವದಲ್ಲಿ ನಮ್ಮ ಶ್ರೀಶೈಲ ಗೌಡರು ಹೇಳಿದಂಗ ಭಾರತ ಸರ್ವಮಾನ್ಯವಾಗುವ ನಿಟ್ಟಿನಲ್ಲಿ ವಸುದೈವ ಕುಟುಂಬಕ ಅನ್ನುವಂತ ಒಂದು ದೇಶ ನಮ್ಮದು. ಇಡೀ ಕುಟುಂಬದ ನೋಡ್ರಿ, ನಾವಂತರೂ ಡಾಕ್ಟರ್ ಆಗಿ ನೋಡ್ತೀವಿ, ಒಬ್ಬರ ಆರಾಮ್ ತಪ್ಪಿದ್ರೆ ಪೂರ್ತಿ ಆ ಕುಟುಂಬದ ಸ್ವಾಸ್ಥ್ಯನೇ ತಪ್ಪಿರ್ತದೆ. ಉಳಿದವರು ಆರಾಮೇ ಇರ್ತಾರೆ, ಬಟ್ ಅವ್ರಿಗೆ ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಇರುವುದಿಲ್ಲ. ಆ ದೃಷ್ಟಿಯಿಂದ ಒಂದು ಆರೋಗ್ಯ ಸಮಾಜ ಕಾಯುವ ನಿಟ್ಟಿನಲ್ಲಿ ಯೋಗ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ತಾವು ಕೂಡ ಇದರಲ್ಲಿ ಭಾಗಿಯಾಗಿದ್ರಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ ನನಗೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಒಂದೆರಡು ಮಾತಾಡ್ಲಿಕ್ಕೆ ಉದ್ಘಾಟನಕ್ಕೆ ಅಂತ ಹೇಳಿ ಕರೆದಿರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಿ ನಾನು ಹಾಕ್ಬೋದು. ಧನ್ಯವಾದ.